68 ವರ್ಷಗಳ ಕಾಲಯಾನವನ್ನು ನಾವು ಮೆಟ್ಟಿ ನಿಂತಿದ್ದೇವೆ. ಆದರೆ ಈ ಒಂದು ಭಾರತ ದೇಶದಲ್ಲಿ, ಅಂದರೆ ಭಾರತ ದೇಶಕ್ಕೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ವಿಶ್ವ ಮಾನವರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಅಭೂತವಾದಂತಹ ಒಂದು ಕೊಡುಗೆ ಅಂತ ಹೇಳಿದ್ರೆ ಸಂವಿಧಾನ. ಆ ಸಂವಿಧಾನವನ್ನು ಕೊಟ್ಟು ಇಡೀ ಭಾರತ ದೇಶದಲ್ಲಿರುವಂಥವ್ರು ಮಾತ್ರವಲ್ಲ, ವಿಶ್ವವೇ ಒಪ್ಪುವಂಥ ಒಂದು ಧರ್ಮ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ನಾಯಕ, ಮಹಾನಾಯಕ, ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗತಿಸಿ 68 ವರ್ಷಗಳ ಕಾಲಯಾನದಲ್ಲಿ ಕಾಣಲಾರದಂತಹ ಮತ್ತು ನೋಡಲಾರದಂತಹ ಜನಸ್ತೋಮವನ್ನು ಅವರು ಗತಿಸಿದ ನಂತರ ಕಾಣುವಂಥ ದಿನಗಳಂತ ನಾವು ಕಾಣ್ತಾ ಇದ್ದೀವಿ. ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಷ್ಟು ಸ್ಮರಿಸಿದ್ರೂ ಸಾಲದು. ಕಾರಣ ಏನಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗತಿಸಿದ ಕಾರಣದಿಂದ, ಅವರು ಬಾಲ್ಯ ಜೀವನದಿಂದ ಅವರು ತನ್ನ ಯೌವನವನ್ನೆಲ್ಲ ಕಳೆದು ದೇಶ ವಿದೇಶಗಳಲ್ಲಿ ಉನ್ನತ ಮಟ್ಟದ ವ್ಯಾಸಂಗಗಳನ್ನು ಮಾಡಿ ನಮಗೆ ಆದಂಥ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟಂತಹ ಏಕೈಕ ನಾಯಕ, ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಜೀವನದಲ್ಲಿ ಆಗಬಾರದಂತೆಲ್ಲ ಆಗಿದೆ. ಅವ್ರು ಕಳ್ಕೊಂಡಿರ್ತಕ್ಕಂಥ ತುಂಬ ಇದೆ. ಅವ್ರು ಕಳ್ಕೊಂಡಿರ್ತಕ್ಕಂಥ ಅವರ ಬಾಲ್ಯ ಜೀವನದಲ್ಲಿ ಮತ್ತು ವಿವಾಹ ಜೀವನದಲ್ಲಿ ತನ್ನ ಮಡದಿಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಮತ್ತು ಪುಸ್ತಕಗಳಲ್ಲಿ ಓದಿರ್ತೀವಿ. ಜೊತೆಗೆ ಅವರ ಮಕ್ಕಳಲ್ಲಿ 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳ ಅಸಲೀಗದಂಥ ಸಂದರ್ಭದಲ್ಲಿ ಸಹ ಅವರು ಎದೆಗುಂದದೆ ಈ ದೇಶಕ್ಕಾಗಿ, ಈ ದೇಶದ ಜನತೆಗಾಗಿ, ಈ ದೇಶದಲ್ಲಿರ್ತಕ್ಕಂಥ ಸಮಾನತೆಗಾಗಿ, ಈ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಪೀಳಿಗೆ ನಿವಾರಣೆಗಾಗಿ ಅವರು ವಿದೇಶಗಳಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಮಹಾನಾಯಕ. ಅವರು ವ್ಯಾಸಂಗ ಮಾಡಿದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿದ್ದಿರ್ತಕ್ಕಂಥ ಒಬ್ಬ ಸಹಚರ ನಾವೆಲ್ ಬಾತೇನೆ ಎನ್ನುವಂಥವರು, ಅವರು ವ್ಯಾಸಂಗವನ್ನು ಮುಗಿದ ನಂತರ ಬಾಬಾಜಿ ಅಂಬೇಡ್ಕರ್ ಜಿ ವಿದ್ಯಾಭ್ಯಾಸ ಮುಗೀತು, ನಾವೆಲ್ಲ ಊರಿಗೆ ಹೊರಡೋಣ ಎನ್ನುವಂಥ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಗ್ತಾರೆ. ಒಂದು ಕಡೆ ನಗ್ತಾರೆ, ಇನ್ನೊಂದು ಕಡೆ ಹೊಡ್ತಾರೆ. ಕಾರಣ ಏನಂತ ಹೇಳಿದ್ರೆ, ನಾವೆಲ್ಲ ಬಾತೇನ ನಿನ್ನ ವಿದ್ಯಾಭ್ಯಾಸ ಮುಗಿದಿರ್ಬೋದು, ನಿನ್ನ ಮಕ್ಕಳ